ಹಾಯ್ ಫ್ರೆಂಡ್ಸ್, ನಾವಿವತ್ತು 300 ರೂಪಾಯಿ ಪೆಟ್ರೋಲ್ ಹಾಕ್ಸೊಂದು ಎಲ್ಲಿಗೆ ಹೊಂಟೇವಪ್ಪ ಅಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡ್ರಿ, ಗೊತ್ತಾಗುತ್ತೆ. ನಿಮ್ಮ ಈ ಕೋಲಾರ ಹುಡುಗ ಮಾಡುತ್ತಿರುವ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸುಸ್ವಾಗತ. ಇಷ್ಟು ಗಿಚ್ಚನ ರೆಡಿಯಾಗಿ ಪಟ್ಟಣ ಹೊಂಟ್ಬಿಟ್ಟೇವ್ ನೋಡ್ರಿ ಆಲ್ಮಟ್ಟಿ ಚಂದ್ರಗಿರಿ ಜಾತ್ರೆಗೆ. ಒಂದಾಲ ಸ್ಟೇಷನ್ ಹತ್ರ ಒಂದು ಕ್ಯಾಂಟರ್ ಗಾಡಿ ಸುಟ್ಟೆಲ್ಲ ಕರ್ಕಲಾಗ್ಬಿಟ್ಟಿತ್ರಿ. ನೋಡ್ರಿ ಹೆಂಗಾಗೈತಿ ಗಾಡಿ. ನಮ್ಮ ದೋಸ್ತ ಇದ್ರ ಡೈನಮೋ ಮಸ್ತ್ ಇತ್ತು, ಎಬ್ಬಿಸ್ಬೇಕಂತ ಪ್ಲಾನ್ ಹಾಕತ್ತಿದ್ದ. ನೋಡ್ರಿ ಇಲ್ಲಿ ತಳಗಿತ್ತು ಡೈನಮೋ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಹಂಗ ಅಂತಿಪ್ಪ ರಂಗ, ನಮ್ಮ ಮೊದ್ಲ ಪ್ರೆಸ್ ರಿಪೋರ್ಟರ್ ಅದೀನಿ, ಆಮೇಲೆ ಒಟ್ಟು ಸಾಮಾನು ನಾವ ತುಡು ಮಾಡ್ಯಾವಂತ ನಮ್ಮ ಮ್ಯಾಗ ಕೇಸ್ ಹಾಕಿ ರುಬ್ಬಾಕತ್ಬಿಟ್ರ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಮ್ ದೋಸ್ತ್ ಗಾಡಿ ಹೊಡಿಯುವಾಗ ನನ್ನ ಮನದಾಳದ ಮಾತು, ಮುಂದೋಗಿ ಲೆಫ್ಟ್ ತಗೊಂಡು ಲೆಫ್ಟ್ ಹೊಡಿಬೇಕು. ಆಯ್ತಾಯ್ತು. ಒಂದ್ ಲೆಫ್ಟ್ ಹೆಚ್ಚಿಗೆ ಹೊಡೆದಿ ಸಮುದ್ರಕ್ಕೆ ಹೋಗ್ಬಿಡ್ತೀವಿ ಲೆಫ್ಟ್ರಿಗೆ. ಹಂಗೂ ಹಿಂಗೂ ಮಾಡಿ ಬಂದ್ಬಿಟ್ಟೇವ್ರಿ ಚಂದ್ರಗಿರಿಗೆ. ಪೊಲೀಸ್ ಮಾಮ ಗಾಡಿ ಒಳಗ್ ಬಿಡ್ಲಿಲ್ಲ, ಸೈಡ್ ಹಾಕಿಲ್ಲ ಅಂದ. ಇಲ್ಲಿ ನೋಡ್ರಿ ಅಣ್ಣ ಕಾರ್ ಮಾರಾಕತ್ತಿದ್ದ. ನಮ್ ದೋಸ್ತ ಕಾರ್ ತಗೋರು ಅಂದ. ಇಲ್ಲೋ ದೋಸ್ತ್ ಮೊನ್ನೆ ಬಬಲಾದಿ ಜಾತ್ರೆ ಟ್ರ್ಯಾಕ್ಟರ್ ತಗೊಂದೇವು, ರಾಕ್ ಕೊಟ್ಟು ಖಾಲಿಯಾಗಿ ಅಂದ್ಬಿಟ್ಟ. ಬಂದ್ಬಿಟ್ಟೇವ್ ನೋಡ್ರಿ ಚಂದ್ರಗಿರಿ ಮಠಕ್ಕೆ. ಇದ ನೋಡ್ರಿ ಚಂದ್ರಗಿರಿ ಮಠ. ಚಂದ್ರಗಿರಿ ಮಠದಾಗ ನಮ್ ದೋಸ್ತ್ ಬ್ಯಾಟಿ ಮಾಡಿದಾರಿ. ಹೊಟ್ಟೆ ತುಂಬ ಊಟ ಮಾಡಿದೆವು. ಅವ ಸುಟ್ಟು ಕರಕಲಾದ ಕ್ಯಾಂಟರ್ ಗಾಡಿ ಡೈನಮೋ ಉಚ್ಕೊಳಕ್ ಪಾನ ಹುಡ್ಕಾಡಕತ್ತ ನೋಡ್ರಿ ನಮ್ ದೋಸ್ತ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದೋಸ್ತ್ ಎಲ್ಲಾ ಮುಗಿಸ್ಕೊಂಡ್ ಬರ್ರಿ ನೀವು, ನಾವು ಗಾರ್ಡನ್ಗೆ ಹೋಗ್ತೇವ್ ಅಂತೇಳಿ ಬಂದ್ಬಿಟ್ಟೆವು. ಗಾರ್ಡನ್ ಎಲ್ಲ ಸುತ್ತಾಡಿ ನಾನು ನಮ್ಮ ದೋಸ್ತ ಇಲ್ಲಿ ಬಂದ 2 ಮೌಂಟೇನ್ ಡ್ಯೂ ಹೊಡೆದ್ಬಿಟ್ಟೇವಿ. ಅಷ್ಟ್ರೊಳಗೆ ನಮ್ಮ ಟಾಟೋ ಕ್ವೀನ್ ಮೀಟ್ ಆಗಿಬಿಟ್ಲ. ಆಕಿ ಪ್ರಮೋಷನ್ ವಿಡಿಯೋದಾಗ ಫುಲ್ ಬಿಜಿ ಇದ್ಲ, ಅಂದ್ರೂ ಸ್ವಲ್ಪ ಮಾತಾಡಿ ಫೋಟೋದು ತಕೊಂಡ್ಬಿಟ್ಟೇವಿ. ಅದನ್ನು ಮುಗಿಸ್ಕೊಂಡ ನಾವು ಹೊಂಟ್ಬಿಟ್ಟೇವ್ ನೋಡ್ರಿ ನಮ್ಮ ಕೋಲಾರ ಕಡೆ. ಬರುವಾಗ ಒಂದಾಲ್ ಸ್ಟೇಷನ್ಗೆ ಟ್ರೈನ್ ನಿಂತಿತ್ರಿ. ಒಂದು ರೌಂಡ್ ಕೇಳೇ ಬಿಡ್ತೀನಂತ ನಮ್ಮ ದೋಸ್ತ್ ಗಾಡಿ ತರವೇ ಬಿಟ್ಟಾರಿ. ಅಣ್ಣ ಮುಂದೆ ಇಂಜನ್ದಾಗ ಕೂತ್ ಒಂದು ರೀಲ್ಸ್ ಮಾಡ್ತೀನ ಅಂತಂದ. ಸುಮ್ ಹೋಗೋ ತಮ್ಮ, ನಮ್ಗ ಕೆಲಸ ಅದ ಅಂತೇಳಿ ಹೊಳೆ ಕಳಿಸ್ಬಿಟ್ಟ. ಕೊನೆಯದಾಗಿ ನಾವು ಬಂದ್ಬಿಟ್ಟೇವ್ ನೋಡ್ರಿ ನಮ್ಮ ಕೋಲಾರ್ಗೆ. ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ಗಳಲ್ಲಿ. ಬಾಯ್ ಬಾಯ್.